ತಾಯಿನೇ ಹುಡ್ತುಂಬ ಅನ್ನ, ಕೈ ತುಂಬ ಕಾಸು ಕೊಡ್ತಾಳೆ. ಅಂಥದ್ರಲ್ಲಿ ಫಲವತ್ತಾದ ಬೆಳೆ ಕೊಡ್ತಿರೋ ಭೂಮಿನ ಕೇಳ್ತಿದ್ದೀರಲ್ಲ, ನೀವೇನೋ ಫ್ಯಾಕ್ಟ್ರಿ ಶುರು ಮಾಡಿ ಜಮ್ಮಂತ ಕಾರಣ ಕೊಟ್ಟೊಯ್ತೀರ. ಆದ್ರೆ ನಿಮ್ ಫ್ಯಾಕ್ಟ್ರಿಯಿಂದ ಬರೋ ಹೊಗೆ ಹರಡೋ ಕಾಯಿಲೆ ಕಸಾಯನ ನಾವ್ ಅನ್ಭವಿಸ್ಬೇಕು ಅಂತೀರ. ಕ್ಷಮಿಸಿ ಸ್ವಾಮಿ, ನನ್ನ ಭೂಮಿನ ನಾನು ಯಾರಿಗೂ ಕೊಡಕ್ಕಿಲ್ಲ. ಅನ್ನ ಕೊಡೋ ಭೂಮಿ ತಾಯಿನ ಮಾರ್ಕೊಳ್ಳೋದು ಒಂದೇ, ಹೆತ್ತವನೆದಗೆ ಚೂರಿ ಹಾಕೋದು ಒಂದೇ. ಹಳ್ಳಿ ಜನರೇ ಗೊತ್ತಾಗಲ್ರಿ ಬುದ್ಧಿ. ಹೇಳಿ ಮೂರ್ನ ಮಾತಾಡ್ಬೇಡ. ಅದೃಷ್ಟ ಲಕ್ಷ್ಮಿನೇ ನನ್ನ ಬಗಳ ಬಂದು ಕೂತ್ಕೋತೀನಿ ಅಂತೋಳೆ. ನೀನಿದ್ರೆ ತಾಯಿ ಅಂತ ಹೊಡ್ಕೊಳ್ತಿದೀಯವಯ್ಯ. ಕಮಿಷನ್ ಆಸೆಗೆ ಉಂಡು ಮನೆಗೆ ದ್ರೋಹ ಬಗ್ಗೆ ಗುಳ್ಳೆ ನರಿ ನೀನು. ಅಯ್ಯೋ, ನಿನ್ನಂತವನ್ನ ಸಾಯಿಸಿದ್ರೆ ಪಾಪ ಬರಕ್ಕಿಲ್ಲ, ನನಗೆ ಬುದ್ಧೋಷ ಮಾಡಕ್ ಹೋಗ್ತೀಯ. ಅಯ್ಯೋ ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ಇದು ನಿಮ್ ಊರಿಗೆ ಬಂದಿರೋ ಒಂದು ಒಳ್ಳೆ ಅವಕಾಶ. ಏನಾದ್ರೂ ನಾವಿಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿದ್ವಿ ಅನ್ಕೋ, ನಿಮ್ ಊರಿನ ರೂಪರೇಷನೆ ಬದಲಾಗ್ಬಿಡುತ್ತೆ. ನಿಮ್ ಊರಿಗೊಂದು ಹೊಸ ಬ್ರ್ಯಾಂಡ್ ಬರುತ್ತೆ, ರೋಡ್ ಬರುತ್ತೆ. ನಿಮ್ಗೆ ನಮ್ ಊರಿಗೆ ಬರಕ್ ಅವಕಾಶ ಮಾಡ್ಕೊಟ್ರು, ನಾವ್ ಊರ್ ಬಿಡ್ಬೇಕಂತಾಯ್ತು ಅಲ್ವಾ? ಏನೋ ಪಾಪ ಬಡವರು, ಸಮಾಧಾನದಿಂದ ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ. ನಿಮ್ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಡೀ ಸರ್ಕಾರನೇ ನನ್ ಕೈಯೊಳಗಡೆ ಇದೆ. ಬಂದ್ಬಿಡ್ತಾರೆ ತನಕ್ಕೆ. ತಾಯಿ, ನಾನ್ ಬದುಕಿದಂಗೆ ನಿನ್ನ ಇನ್ನೊಬ್ಬರ ಪಾಲ್ ಮಾಡಕ್ ನನಗೆ ಇಷ್ಟ ಇಲ್ಲ. ನನಗೇ ಬದುಕಕ್ ಪ್ರಾಣ ಇಲ್ಲ. ಇನ್ನ ನಿನ್ನನ್ಗೋಸ್ಲಿ ನಿಲ್ಲು. ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು ಯಾರದು? ಅಲ್ಬೇಡ, ನೀನು ನನ್ನ ಚೊಚ್ಚಲ ಮಗು. ನಿನ್ನನ್ನು ಹೀಗೆ ಅನಾಥಶವಾಗೋಗ್ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಹುವ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತೆ? ಸಾಯ್ಬೇಕಾಗಿರೋದು ನೀನಲ್ಲ, ಈ ಕೊಳತೋಗಿರೋ ರಾಜಕೀಯ ವ್ಯವಸ್ಥೆ, ಲಾಭಕೋರ ಕಂಪನಿಗಳು, ಅಂಧಕಾರವನ್ನೇ ಬೆಳಕು ಅನ್ಕೊಂಡಿರೋ ಈ ಸಮಾಜ. ಚುನಾವಣೆ ಹತ್ರ ಬರ್ತಿದ್ದಾಗೆ ನೂರಾರು ಭರವಸೆ ಕೊಟ್ಟು ಓಟ್ ಹಾಕ್ಸ್ಕೊಂಡು ಕಣ್ಮರೆಯಾಗುವ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖನ ಹೇಳ್ಕೊಂಡ್ರೆ ಇದ್ರು ಇಲ್ಲಿರೋ ತರ ಜಾರ್ಕೊಳ್ತೀರ. ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಅಂತೆಲ್ಲ ಕೂಗಿ ಕೂಗಿ ಹೇಳ್ತೀರಿ. ಆದ್ರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದೀರಾ. ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನನ್ನ ಹೆಮ್ಮೆಯ ಮಗನಾದ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಬರೀ ಕನಸಾಗೆ ಉಳಿದೋಯ್ತು. ಬರೀ ಫೋಟೋ ತೆಗೆಸ್ಕೊಂಡು ಟಿವಿಗೆ ಮುಖ ತೋರಿಸ್ಕೊಂಡು ಪ್ರಚಾರ ಮಾಡ್ಕೊಳ್ಳೋದಲ್ಲೇ ಕಾಲ ಕಳೀತಿದ್ದೀರಾ. ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದಿದ್ರೆ ಮೊದಲು ರೈತರ ಗೌರವ ಕೊಡೋದನ್ನ ಕಲೀರಿ. ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಡೋ ಭೂಮಿನ, ಕೆರೆ ಕಟ್ಟೆನೆಲ್ಲ ನಾಶ ಮಾಡಿ ಮರುಭೂಮಿನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇದೆಲ್ಲ ಶಾಶ್ವತ ಅಲ್ಲ ಅನ್ನೋ ಸತ್ಯ ಗೊತ್ತಿದ್ದು ನಿಮ್ಮ ಅಂತ್ಯವನ್ನ ನೀವೇ ಆಹ್ವಾನ ಮಾಡ್ಕೋತಾ ಇದ್ದೀರಾ. ಇದೇನ ನೀವು ಓದಿ ಗಳಿಸಿರೋ
ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋ ನನ್ನನ್ನ, ನನ್ನ ಒಡಲನ್ನ ತೆಗೆದು ಜೀವ ಸೆಲೆಯಾಗಿದ್ದ ನನ್ನನ್ನ ಬರಡು ಪಂಜೆ ಮಾಡ್ತಾ ಇದ್ದೀರಾ ಇವತ್ತಿನ ಅಲ್ಪ ಸುಖಕ್ಕೆ. ನಿಮ್ಮ ಅಮೂಲ್ಯವಾದ ನಾಳಗಳನ್ನ ನೀವೇ ನಾಶ ಮಾಡ್ಕೊತಾ ಇದ್ದೀರಾ. ಭೂಮಿ ತಾಯಿ ಮಕ್ಕಳನ್ನ ಎಲ್ಲೆಲ್ಲಿ ಕಡೆಗಣಿಸ್ತಾರೋ ಅಲ್ಲಿ ಏನೇನು ಅನಾಹುತಗಳಾಗ್ತಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತು. ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋದ್ರೆ ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಳ್ಕೋಬೇಕಾಗತ್ತೆ. ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಾಣ್ಬೇಕಾದ್ರೆ ಮೊದಲು ರೈತ ಉಳಿಸಿ. ರೈತ ಉಳಿದ್ರೆ ನಾನು ಉಳಿತೀನಿ, ನಾನು ಉಳಿದ್ರೆ ನೀವೆಲ್ಲ ಉಳಿತೀರ. ಹಣದಿಂದ ಅನ್ನ ಹುಟ್ಟಲ್ಲ, ಮಣ್ಣನ್ನ ಹಣವಾಗಿಸ್ತಿರೋ ಅನ್ನವಾಗಿಸ್ತಿರೋ ನೀವೇ ಯೋಚನೆ ಮಾಡಿ. ನೀವೆಲ್ಲ ಮಾಡಿದ ಅನಾಹುತಗಳಿಂದ ಇವನಂತ ನಿಜವಾದ ರೈತರು ಊರಿಗೆ ಕೊಳು ಕೊಟ್ಟು ಇಲ್ಲವಾಗ್ತಿದ್ದಾರೆ. ಮಗು, ನನ್ನನ್ನ ನಂಬು. ದಿನದ ಬಹುತೇಕ ಸಮಯ ಭೂತಾಯಿ ಕೆಲಸಕ್ಕೆ ಮೀಸಲಿಡು. ದುಡಿಯದೆ ಸಮಯ ವ್ಯರ್ಥ ಮಾಡುವವರ ಸಹವಾಸ ಬಿಟ್ಬಿಡು. ಕೈ ಕೆಸರಾದರೆ ಬಾಳ್ಮಸರು, ಕಾಯಕವೇ ಕೈಲಾಸ ಎಂದ ಬಸವಣ್ಣನ ತತ್ವಕ್ಕೆ ಬದ್ಧನಾಗಿರು.